ನಮಸ್ಕಾರ, ನ್ಯೂಸ್ ಅಂಡ್ ವ್ಯೂಸ್ಗೆ ಸ್ವಾಗತ. ನಾನು ಪವಿತ್ರ ಸೂರ್ಯವಂಶಿ. ನನ್ನ ಜೊತೆಗೆ ಇವತ್ತು ಜಾಯ್ನ್ ಆಗಿದ್ದಾರೆ ನಮ್ಮ ಎಡಿಟರ್ ಶ್ರೀನಿವಾಸ್ ಹಳಕಟ್ಟಿ. ವೀಕ್ಷಕರೇ, ಪ್ರತಿದಿನ ಕೂಡ ನಾವು ರಾಜ್ಯ ಮಟ್ಟದ ದಿನಪತ್ರಿಕೆಗಳ ಜೊತೆಗೆ ನ್ಯೂಸ್ ಅಂಡ್ ವ್ಯೂಸ್ ನಲ್ಲಿ ಬರ್ತೀವಿ. ಸಾಕಷ್ಟು ವಿಚಾರಗಳನ್ನ ಕೊಟ್ಟಿರ್ತಾರೆ ರಾಜ್ಯ ಮಟ್ಟದ ದಿನಪತ್ರಿಕೆಗಳಲ್ಲಿ. ಎಲ್ಲವನ್ನ ಕೂಡ ನಾವು ವಿಶ್ಲೇಷಣೆ ಮಾಡ್ತಾ ಹೋಗ್ತೀವಿ. ರಾಜ್ಯದಲ್ಲಿ ಏನಾಗ್ತಾ ಇದೆ, ಮಳೆ ಎಷ್ಟೆಲ್ಲ ಹಾನಿಯನ್ನ ಉಂಟು ಮಾಡ್ತಾ ಇದೆ, ಇನ್ನು ರಾಜಕೀಯವಾಗಿ ಏನೆಲ್ಲ ಆಗ್ತಾ ಇದೆ, ದೇಶ ವಿದೇಶದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಇದೆಲ್ಲದ್ರ ಬಗ್ಗೆ ಕೂಡ ಮಾತನಾಡ್ತಾ ಹೋಗ್ತೀವಿ. ಇವತ್ತು ಕೂಡ ಅದೇ ರೀತಿಯಾಗಿ ಒಂದಷ್ಟು ದಿನಪತ್ರಿಕೆಗಳ ಜೊತೆಗೆ ನಾವು ಬಂದಿದ್ದೀವಿ. ಇದರಲ್ಲಿ ಏನೆಲ್ಲ ವಿಚಾರಗಳು ಇದೆ ಅನ್ನೋದನ್ನ ನಾವು ಕೂಡ ವಿವರಿಸ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ಈ ದಿನದ ಶುಭ ನುಡಿಯನ್ನ ನೋಡೋಣ. ಉತ್ತಮ ವಿಚಾರಗಳನ್ನ ತಲೆಯಲ್ಲಿ ತುಂಬಿಕೊಂಡು ಹೊರಟವನು ಎಂದಿಗೂ ಕೂಡ ಒಂಟಿಯಲ್ಲ. ಯೋಜನೆ ಸರಿಯಿದ್ದಾಗ ಸಹಾಯ ಹಸ್ತಗಳ ಕೊರತೆ ಇಲ್ಲ. ಅಂದ್ರೆ ನಿಮ್ಮ ಯೋಜನಾ ಶಕ್ತಿ ಒಂದೇ, ಅಂದ್ರೆ ನೇರ ದಿಕ್ಕಿನಲ್ಲಿದ್ರೆ ಬೇರೆ ಯಾರ ಸಹಾಯ ಕೂಡ ನಿಮಗೆ ಬೇಕಾಗೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಕೊಟ್ಟಿರೋದು. ಇನ್ನ ಎಲ್ಲಾ ದಿನಪತ್ರಿಕೆಗಳ ಸುದ್ದಿಯನ್ನ ನೋಡೋದಾದ್ರೆ ಸರಿ, ಇವತ್ತು ಸಾಕಷ್ಟು ವಿಚಾರಗಳಿದೆ. ಮಳೆಯ ವಿಚಾರವಾಗಿ ಆಗಿರಬಹುದು, ಇನ್ನೂ ಕೂಡ ಸಾಕಷ್ಟು ರಾಜ್ಯ, ದೇಶ, ವಿದೇಶ ಎಲ್ಲವನ್ನ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಇವತ್ತು ಅಂತ. ಖಂಡಿತ ಪವಿತ್ರ, ಮೊದಲನೇದಾಗಿ ರಾಜ್ಯವ್ಯಾಪಿ ಸಾಕಷ್ಟು ಮಳೆ ಆಗ್ತಾ ಇರತಕ್ಕಂಥದ್ದು ಮತ್ತು ಸಾಕಷ್ಟು ಹಾನಿ ಆಗ್ತಾ ಇರತಕ್ಕಂಥದ್ದು. ಸುಮಾರು 5 ಜೀವಗಳು ಈ ಮಳೆಗೆ, ಧಾರಾಕಾರ ಮಳೆಗೆ ಬಲಿಯಾಗಿದೆ ಅಂತಕ್ಕಂಥದ್ದು. ಇದು ಪ್ರಮುಖ ಎಲ್ಲ ಒಂದು ದಿನಪತ್ರಿಕೆಗಳಲ್ಲೂ ಒಂದು ಪ್ರಮುಖವಾಗಿರ್ತಕ್ಕಂಥ ಸುದ್ದಿ ಅಂತ ಹೇಳ್ಬೋದು. ಅಂದರೆ ಪ್ರಜಾವಾಣಿಯಲ್ಲಿ ತೀರ್ಥಹಳ್ಳಿಯಲ್ಲಿ ಗರಿಷ್ಠ 52 ಸೆಂಟಿಮೀಟರ್ ಮಳೆ 4 ಮಂದಿ ಸಾವು ಅನ್ನೋ ವಿಚಾರ ಪ್ರಜಾವಾಣಿಯ ಮುಖಪುಟದಲ್ಲಿ ಬಂದಿದ್ರೆ, ಹಾಗೆಯೇ ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಸಂಯುಕ್ತ ಕರ್ನಾಟಕದಲ್ಲಿ ಮಳೆಯ ರುದ್ರನರ್ತನ ಮತ್ತೆ 3 ಸಾವು ಅನ್ನೋದು ಸಂಯುಕ್ತ ಕರ್ನಾಟಕದಲ್ಲಿ ಬಂದಿರತಕ್ಕಂಥ ವಿಚಾರ. ಜೊತೆಗೆ ಉದಯವಾಣಿಯಲ್ಲೂ ಕೂಡ ಒಳಗಡೆ ಪುಟದಲ್ಲಿ ಆ ಮಳೆಯನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಮಳೆಯ ವಿಚಾರ ಅಂತ ಬಂದಾಗ ಕಳೆದ 3-4 ದಿನಗಳಿಂದ ಬಹಳ ಧಾರಾಕಾರವಾಗಿ ಮಳೆ ಬಿಟ್ಟು ಬಿಡದೆ ಸುರಿತಾ ಇದೆ. ಅದು ಮಲೆನಾಡು ಭಾಗ ಅಂತಿಲ್ಲ, ಬಯಲು ಸೀಮೆ ಅಂತಿಲ್ಲ, ಇನ್ಯಾವುದೋ ಒಂದು ಭಾಗ ಅಂತಿಲ್ಲ, ಎಲ್ಲ ಭಾಗದಲ್ಲೂ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಎಲ್ಲ ನದಿಗಳು ತುಂಬಿ ಹರಿತಾ ಇವೆ. ಎಲ್ಲ ಅಣೆಕಟ್ಟೆಗಳು, ಜಲಾಶಯಗಳು ಎಲ್ಲ ಕೂಡ ಭರ್ತಿಯಾಗಿದೆ. ಅದು ಇಂಥ ಒಂದು ಸಂದರ್ಭದಲ್ಲಿ ಈ ಮನೆ ಕುಸಿತ, ಭೂ ಕುಸಿತ, ರಸ್ತೆ ಕುಸಿತ, ಈ ಹಳ್ಳ ಕೊಳ್ಳಗಳು ಒಂದು ತುಂಬಿರ್ತಕ್ಕಂಥದ್ದು, ತುಂಬಿ ಹರಿತಾ ಇರತಕ್ಕಂಥದ್ದು, ಇದು ಕೂಡ ಜಾಸ್ತಿ ಆಗ್ತಾ ಇದೆ. ಮತ್ತು ಎಲ್ಲೋ ಒಂದು ಕಡೆ ಈ ಮುಂಗಾರು ಮಳೆಯಿಂದ ಬಿತ್ತನೆಗೆ ಸ್ವಲ್ಪ ತೊಂದರೆ ಆಗಿದೆ. ಅಂದರೆ ಕೆಲವೊಂದಿಷ್ಟು ರೈತರು ಮಾತನಾಡ್ತಕ್ಕಂಥ ವಿಚಾರ, ಬಿತ್ತನೆಗೆ ಅವಕಾಶವನ್ನೇ ಮಳೆ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು. ಅಂದರೆ ಇನ್ನೂ ಇದು 3 ದಿನ ಸತತವಾಗಿ ಸುರಿಯುತ್ತೆ ಅನ್ನೋ ವಿಚಾರ. ಅಂದರೆ ಇವೆಲ್ಲವೂ ಕೂಡ ಇವತ್ತಿನ ದಿನಪತ್ರಿಕೆಗಳಲ್ಲಿ ಹೈಲೈಟ್ ಆಗಿರ್ತಕ್ಕಂಥ ವಿಚಾರ. ಅಂದರೆ ಸರ್ಕಾರ ಬೆಂಗಳೂರಿನಲ್ಲಿ ಕೂರದೇನೆ ಜನರ ಬಳಿ ಒಂದು ಆಡಳಿತ ಯಂತ್ರ ಹೋಗಬೇಕು ಅಂತ. ಅಂದರೆ ಈಗ ಒಬ್ಬ ನೋಡಿದ್ವಿ, ಯಾವುದೊಂದು KSRTC ಡ್ರೈವರು ತುಂಬಿದ ನದಿಯಲ್ಲಿ ಬಸ್ಸನ್ನು ಓಡಿಸ್ಕೊಂಡು ಹೋಗೋದು, ಎಲ್ಲೋ ಒಂದು ಬಸ್ ನೀರಲ್ಲಿ ಹೋಗ್ತಾನೆ ಪಲ್ಟಿ ಹೊಡೆಯೋದು. ಅಂದರೆ ಇವು ಬಹಳ ಜಾಗೃತವಾಗಿರ್ಬೇಕಾಗತ್ತೆ. ನೀರಿನ ಜೊತೆ ಚೆಲ್ಲಾಟ ಆಡೋದು, ಬೆಂಕಿ ಜೊತೆ ಚೆಲ್ಲಾಟ ಆಡೋದು ಇದು ಸರಿಯಲ್ಲ. ಅಂದರೆ ಸರ್ಕಾರ ಕೂಡ ಈಗ ರೈತರ ಒಂದು ಬಳಿಗೆ ಹೋಗಬೇಕು, ಸಾಮಾನ್ಯ ಜನರ ಬಳಿಗೆ ಹೋಗಬೇಕು. ಎಷ್ಟೋ ಜನ ಆಸ್ತಿ ಪಾಸ್ತಿಯನ್ನು ಕಳ್ಕೊಂಡಿದ್ದಾರೆ. ಈಗ ಬಿತ್ತನೆಗೆ ಬೀಜ ಎಲ್ಲ ಸಿಕ್ಕಿದ್ರೂ ಕೂಡ ಬಿತ್ತಲಿಕ್ಕೆ ಆಗ್ತಾ ಇಲ್ಲ. ಒಂದು ವೇಳೆ ಬಿತ್ತಿದ್ರೆ ಮಳೆ ಬಂದರೆ ಕೊಳ್ತು ಹೋಗ್ಬಿಡುತ್ತೆ ಬೀಜ. ಹೀಗಾಗಿ ರೈತರಿಗೆ ಏನು ಸಮಸ್ಯೆ ಇದೆ, ಮುಂದೆ ಏನು ಮಾಡಬೇಕು, ಜೊತೆಗೆ ಇಷ್ಟೆಲ್ಲ ನಷ್ಟ ಆಗ್ತಾ ಇದೆ, ನಷ್ಟವನ್ನು ಯಾವ ರೀತಿ ಭರಿಸಬೇಕು, ಅಂದರೆ ಬೆಳೆ ವಿಮಾ ಯೋಜನೆಯನ್ನು ಇದನ್ನು ಕೊಡಬೇಕಾ ಅಥವಾ ರೈತರಿಗೆ ಪರಿಹಾರವನ್ನು ಕೊಡಬೇಕಾ, ಇದೇ ರೀತಿ ಇನ್ನೂ 3 ದಿನ ಕಂಟಿನ್ಯೂ ಆಗಿಬಿಟ್ರೆ ಏನಪ್ಪ ಅನ್ನೋ ರೀತಿಯಲ್ಲಿ ರೈತರಿದ್ದಾರೆ. ಹೀಗಾಗಿ ಕೇವಲ ಮುಖ್ಯಮಂತ್ರಿಗಳು ಮಾತ್ರ ಇದ್ರ ಬಗ್ಗೆ ಕೆಲಸ ಮಾಡೋದಂತಲ್ಲ, ಮತ್ತು ಇನ್ನೊಂದು ಬೆಂಗಳೂರಿನಲ್ಲಿ ಕೂತ್ಕೊಂಡೇ ವಿಡಿಯೋ ಕಾನ್ಫರೆನ್ಸ್ ಮಾಡದೆ, ಅದನ್ನು ಮಾಡದೆ, ವರ್ಚುವಲ್ ಮೀಟಿಂಗ್ ಮಾಡದೆ, ಇದು ಕೂಡ ಇಂಪಾರ್ಟೆಂಟ್ ಅಲ್ಲ. ಎಲ್ಲ ಸಚಿವರು ಮತ್ತು ಏನು ಜಿಲ್ಲಾ ಕಾರ್ಯದರ್ಶಿಗಳ ನೇಮಕ ಆಗಿದಾರಲ್ಲ, ಆ ಎಲ್ಲ ಅಧಿಕಾರಿಗಳು, ಶಾಸಕರು ಎಲ್ಲರೂ ಕೂಡ ಜನರ ಬಳಿ ಹೋಗ್ಬೇಕು. ಇವಾಗ ಹೋಗಿ ಜನಗಳ ಒಂದು ಕಷ್ಟದಲ್ಲಿ ಭಾಗಿಯಾಗಬೇಕು. ಅವರಿಗೆ ಪರಿಹಾರೋಪಾದಿಯಲ್ಲಿ ಒಂದು ಪರಿಹಾರವನ್ನು ನೀಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಕಾಮಗಾರಿಗಳನ್ನು ನೀಡ್ತಕ್ಕಂಥದ್ದಾಗಿರ್ಬೋದು, ಈ ಎಲ್ಲದರ ಬಗ್ಗೆ ಕೂಡ ಸರ್ಕಾರ ಬಹಳ ಒಂದು ಗಮನ ಹರಿಸಬೇಕು ಅಂತನ್ನೋದು ಪವಿತ್ರ. ಅದೇ ವಿಚಾರವನ್ನ ಇಲ್ಲಿ ಉದಯವಾಣಿ, ವಿಜಯವಾಣಿ ಜೊತೆಗೆ ವಿಜಯ ಕರ್ನಾಟಕದಲ್ಲಿ ತೆಗೆದುಕೊಂಡಿದ್ದಾರೆ. ನದಿ ತೀರದ ಜನರಿಗೆ ಆತಂಕ, ತುಂಗಭದ್ರೆ ಕಾವೇರಿ ಭರ್ತಿ, ಪಾರಂಪರಿಕ ತಾಣ ಹಂಪಿ ಕೂಡ ಜಲಾವೃತ ಆಗಿದೆ ಅಂತ. ಇನ್ನು ಮಳೆ ನಷ್ಟ ಸಮೀಕ್ಷೆ ಕಷ್ಟ, ಭಾರಿ ಹಾನಿ ಸಂಭವಿಸಿದೆ. ಇನ್ನು 5 ದಿನ ಮಳೆಯ ನಿರೀಕ್ಷೆ ಅಂತ ಇಲ್ಲಿ ಕೊಟ್ಟಿರೋದು. ಅದ್ರ ಜೊತೆಗೆ ರಾಜ್ಯದಲ್ಲಿ ಮಳೆ ಅನಾಹುತಕ್ಕೆ ಮತ್ತೆ 5 ಬಲಿ. ಕೊಡಗು, ರಾಮನಗರ ಜಿಲ್ಲೆಯಲ್ಲಿ ಮಳೆಯ ಅವಾಂತರ, ರಾಜ್ಯದ ಇತರೆಡೆ ತಗ್ಗಿದ ಮಳೆಯ ಅಬ್ಬರ ಅಂತ ಕೊಟ್ಟಿದ್ದಾರೆ. ಇಲ್ಲಿ ರಾಮನಗರದಲ್ಲಿ ಇಷ್ಟು ವರ್ಷಗಳ ಕಾಲ ನಾವು ನೋಡಿದ್ವಿ, ಇಂತಹ ಪರಿಸ್ಥಿತಿ ಯಾವತ್ತೂ ಉಂಟಾಗಿರ್ಲಿಲ್ಲ ಅನ್ಸುತ್ತೆ. ಮೈಸೂರಿಗೆ ಕನೆಕ್ಟ್ ಆಗುವಂತಹ ಹೆದ್ದಾರಿ ಏನಿದೆ ಸಂಪೂರ್ಣವಾಗಿ ಒಂದು ರೀತಿ
ಕೆರೆ ಅಂತ ಆಗಿರೋದು ಅಲ್ಲಿ. ಯಾಕಂತ ಹೇಳಿದ್ರೆ ಈಗ ಕಾಮಗಾರಿ ಕೂಡ ನಡೀತಾ ಇದೆ, ದಶಪಥ ರಸ್ತೆಯನ್ನ ಮಾಡಬೇಕು ಅಂತ ಎಲ್ಲರೂ ಕೂಡ ಈಗ ಸರ್ಕಾರಕ್ಕೆ ಅಣುಕ್ಸಿ ಮಾತನಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ದಶಪಥ ಅಲ್ಲ, ಜಲಪಥ ಅಂತ ಮಾಡ್ತಾ ಇದ್ದಾರೆ ಅಂತ. ಯಾಕೆ ಈ ರೀತಿ ಸರ್ಕಾರ ನಿರ್ಲಕ್ಷ್ಯವನ್ನ ಮಾಡುತ್ತೆ ಗೊತ್ತಿಲ್ಲ. ಯಾಕಂದ್ರೆ ಸರ್ಕಾರಕ್ಕೆ ಗೊತ್ತು ಮಳೆ ಬಂದ್ರೆ ಏನೆಲ್ಲ ಹಾನಿ ಆಗತ್ತೆ ಅಂತ. ಇದೇ ಮೊದ್ಲೇನಲ್ಲ ಮಳೆ ಬರ್ತಾ ಇರೋದು. ಈಗ 2016ರಲ್ಲಿ ಆಯ್ತು, ಒಂದ್ ರೀತಿ ಪ್ರವಾಹದ ಪರಿಸ್ಥಿತಿನೇ ಉಂಟಾಯ್ತು. ಎಲ್ಲಾ ಕಡೆಲೂ ಕೂಡ ಒಂದ್ ರೀತಿ ನೀವೇ ಹೇಳ್ದ ಹಾಗೆ ಬಯಲು ಸೀಮೆ ಆಗಿರ್ಬೋದು, ಮಲೆನಾಡು ಆಗಿರಬಹುದು, ಎಲ್ಲವೂ ಕೂಡ ಎಲ್ಲೋ ಕೊಚ್ಕೊಂಡು ಹೋಗುತ್ತೇನೋ ಅನ್ನೋ ರೀತಿ ಮಳೆ ಬಂದಿತ್ತು. ಅದೇ ಪರಿಸ್ಥಿತಿ ಈಗಲೂ ಕೂಡ ನಿರ್ಮಾಣ ಆಗ್ತಾ ಇದೆ. ಯಾಕೆ ಸರ್ಕಾರ ಎಚ್ಚೆತ್ಕೊಳ್ತಾ ಇಲ್ಲ ಅಂತ ಜನರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಏನಿದ್ರು ಅವ್ರದವ್ರದೇ, ಈಗೇನೋ ಅಲ್ಲಿ ಉತ್ಸವಗಳು ಮಾಡಬೇಕು ಅಂತ ಇಷ್ಟು ಬರದಿಂದ ಸಾಕ್ತಾರೆ, ದುಡ್ಡನ್ನ ಖರ್ಚು ಮಾಡ್ತಾರೆ, ಬಟ್ ಇವ್ರಿಗೆ ಕಾಮಗಾರಿಗೆ ದುಡ್ಡು ಖರ್ಚು ಮಾಡೋದಕ್ಕೆ ಏನು ಅಂತ ಜನ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ನೋಡ್ಬೋದು, ಹಂಪಿಯಲ್ಲಿ ವಿಜಯನಗರ ಕಾಲದ ಸೇತುವೆ ಒಂದು ಇಷ್ಟು ವರ್ಷ ಮುಳುಗಡೆ ಆಗಿರ್ಲಿಲ್ಲ, ಈಗ ಮುಳುಗಡೆ ಆಗ್ತಾ ಇದೆ ಅಂತ ಜನ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹಿಂದಿನ ಕಾಲದ್ದು ಅಂದ್ರೆ ಗತ ವೈಭವವನ್ನ ಸಾರುವಂತಹ ಹಂಪಿಯಲ್ಲೂ ಕೂಡ ಈ ರೀತಿಯಾದಂತಹ ಡ್ಯಾಮೇಜಸ್ಗಳಾಗ್ತಾ ಇದೆ. ಸರ್ಕಾರ ಈಗಲಾದ್ರೂ ಎಚ್ಚೆತ್ಕೊಳ್ಳಿ ಅಂತ ನೀವು ಹೇಳ್ತಾ ಇದ್ರಿ. ಈಗಾಗಲೇ ವರ್ಚುವಲ್ ಮೂಲಕ ಸಭೆ ಮಾಡ್ತಾರೆ ಅಂತ, ಬಟ್ ವರ್ಚುವಲ್ ಮೂಲಕ ಸಭೆ ಮಾಡಿದಾಗ ಅಲ್ಲಿನ ಪರಿಸ್ಥಿತಿ ಅವ್ರಿಗೆ ಗೊತ್ತಾಗೋದಿಲ್ಲ. ಅಲ್ಲಿ ಹೋಗಿ ಅವಲೋಕಿಸಿ ನೋಡಿದಾಗ್ಲೇ ಏನೆಲ್ಲ ಕಷ್ಟಗಳಾಗ್ತಾ ಇದೆ ಅಂತ. ಅದಕ್ಕೆ ಹೇಳೋದು, ಸಿಎಂ ಆಗದವರು, ಸಚಿವರಾಗದವರು AC ಕಾರಲ್ಲಿ ಓಡಾಡ್ತಾರೆ, AC ಕೂತ್ಕೊಂಡ್ಬಿಡ್ತಾರೆ, ಇಲ್ಲಿ ಜನರು ಕಷ್ಟ ಏನು ಗೊತ್ತಾಗೋದಿಲ್ಲ, ಕೇವಲ ಮತಯಾಚನೆಗೆ ಬರ್ತಾರೆ ಅಂತ. ಆಗ ನಿಮಗೆ ಚೀಮಾರಿ ಹಾಕಬಾರ್ದು ಜನ ಅನ್ನೋದಾದ್ರೆ, ಈಗ ಒಮ್ಮೆ ಎಲ್ಲಾ ಕ್ಷೇತ್ರಗಳಿಗೂ ಅದೇನು ಉಸ್ತುವಾರಿಗಳಂತ ಮಾಡಿದೀರಾ ಅವ್ರಿಗೂ ಕೂಡ ನೀವು ಸರಿಯಾದ ಕ್ಲಾಸ್ ತಗೊಳ್ಬೇಕು. ಯಾಕಂತ ಹೇಳಿದ್ರೆ ಇಲ್ಲ ಅಂದ್ರೆ ಬರುವ ದಿನಗಳಲ್ಲಿ ಇನ್ನೂ ಕೂಡ ಹೆಚ್ಚಿನ ಮಳೆಯಿಂದಾಗಿ ಎಫೆಕ್ಟ್ ಆಗತ್ತೆ ಅಂತ ಆ ವಿಚಾರಗಳನ್ನ ಕೂಡ ತೆಗೆದುಕೊಂಡಿದ್ದಾರೆ ಎಲ್ಲ ಸುದ್ದಿ ಪೇಪರ್ ಅಲ್ಲೂ. ಇನ್ನೊಂದು ಪ್ರಮುಖವಾಗಿ ಪವಿತ್ರ ಎರಡನೇ ವಿಚಾರ ನೋಡೋದಾದ್ರೆ, ಭಾರತಕ್ಕೆ ಪದಕಗಳ ಸುರಿಮಳೆ ಅಂದ್ರೆ ಎಲ್ಲ ಒಂದು ಪತ್ರಿಕೆಗಳಲ್ಲೂ ಪ್ರಜಾವಾಣಿಯಲ್ಲಿ ಭಾರತಕ್ಕೆ ಪದಕಗಳ ಸುರಿಮಲೆ ಅನ್ನೋದೊಂದು ಹೆಡ್ಲೈನ್ ಅನ್ನು ತೆಗೆದುಕೊಂಡಿದ್ರೆ, ಭಾರತೀಯರಿಂದ ಸ್ವರ್ಣ ವೃಷ್ಟಿ ಅನ್ನೋದು ಉದಯವಾಣಿ ಒಂದು ಫ್ರಂಟ್ ಲೈನ್ ಬಂದಿರತಕ್ಕಂಥ ವಿಚಾರ. ಜೊತೆಗೆ ಸಂಯುಕ್ತ ಕರ್ನಾಟಕದಲ್ಲೂ ಕೂಡ ಬಾಕ್ಸಿಂಗ್ ನಲ್ಲಿ ಬಂಗಾರದ ಮಳೆ, ಕಾಮನ್ವೆಲ್ತ್ ಕ್ರೀಡಾಕೂಟ ಅಂತ ಹೇಳಿ ಸಂಯುಕ್ತ ಕರ್ನಾಟಕದಲ್ಲಿ ಬಂದಿರತಕ್ಕಂಥ ವಿಚಾರ. ಅಂದ್ರೆ ಇದು 42ನೇ ಕಾಮನ್ವೆಲ್ತ್ ಕ್ರೀಡಾಕೂಟ ಬರ್ಮಿಂಗ್ ಹ್ಯಾಮ್ ಅಲ್ಲಿ ಏನು ಈ ಒಂದು ಕ್ರೀಡಾಕೂಟ ನಡೀತಾ ಇದೆ, ಈ ಕ್ರೀಡಾಕೂಟದಲ್ಲಿ ಅಕ್ಷರಶಃ ಭಾರತ ಪದಕಗಳ ಬೇಟೆಯನ್ನ ಮಾಡ್ತಾ ಇದೆ. ಪ್ರತಿಯೊಂದರಲ್ಲೂ ಕೂಡ ಈ ಒಂದು ಕ್ರೀಡೆಯಲ್ಲಿ ಭಾರತ ಪದಕವನ್ನು ಪಡಿಲಿಲ್ಲ ಅನ್ನೋದಿಲ್ಲ. ಕಂಚೆ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ಬಂಗಾರ ಆಗಿರ್ಬೋದು, ಒಟ್ಟು 50 ಪದಕಗಳನ್ನ ಇದುವರೆಗೂ ಭಾರತ ಗೆದ್ದಿದೆ ಅನ್ನೋದು. ಅಂದ್ರೆ ಭಾರತದಲ್ಲಿ 2010ರಲ್ಲಿ ನಡೆದಿರತಕ್ಕಂಥ ಈ ಒಂದು ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ 101 ಪದಕಗಳನ್ನ ಭಾರತ ಗೆದ್ದಿದ್ದು ಬಹಳ ಗರಿಷ್ಠ ಪದಕಗಳ ಒಂದು ಮೊತ್ತವಾಗಿತ್ತು. ನೆಕ್ಸ್ಟ್ ಕಳೆದ ವರ್ಷ ನಡೆದಿರತಕ್ಕಂಥ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ 66 ಪದಕಗಳನ್ನ ಭಾರತ ಗೆದ್ದಿತ್ತು ಅಂತ ಹೇಳಿ. ಆದ್ರೆ ಸದ್ಯಕ್ಕೆ ಇವತ್ತದು ಕೊನೆಯ ದಿನ, ಸಮಾರೋಪ ದಿನ, ಹೀಗಾಗಿ 50 ಪದಕಗಳನ್ನ ಈಗ ಆಲ್ರೆಡಿ ಗೆದ್ದಿದೆ. ಇವತ್ತು ಕೂಡ ಕೆಲವೊಂದಿಷ್ಟು ಫೈನಲ್ ನಲ್ಲಿ ಬ್ಯಾಡ್ಮಿಂಟನ್ PV ಸಿಂಧು ಅವರು ಕೂಡ ಫೈನಲ್ ಹೋಗಿದ್ದಾರೆ. ಹೀಗಾಗಿ ಅವ್ರಿಗೂ ಒಂದು ಪದಕ ಫಿಕ್ಸ್. ಆಲ್ಮೋಸ್ಟ್ ಅವ್ರೀಗ ಚಿನ್ನವನ್ನ ಬೇಟೆ ಆಡ್ತಾರೆ ಅನ್ನತಕ್ಕಂಥದ್ದು. ಅದರಲ್ಲೂ ಕೂಡ ಮಹಿಳಾ ಕ್ರೀಡಾಪಟುಗಳು ನೋಡಿ, 16 ವರ್ಷಗಳ ಬಳಿಕ ಮಹಿಳಾ ಹಾಕಿಗೆ ಕಂಚಿನ ಪದಕ ಲಭ್ಯವಾಗಿದೆ. ಅಂದ್ರೆ 16 ವರ್ಷಗಳಿಂದ ಕಾಮನ್ವೆಲ್ತ್ ಅಲ್ಲಿ ಮಹಿಳಾ ಹಾಕಿ ತಂಡ ಒಂದು ಪದಕವನ್ನು ಕೂಡ ಗೆದ್ದಿರಲಿಲ್ಲ. ಈ ಬಾರಿ ಅದು ಬಲಿಷ್ಠವಾಗಿರ್ತಕ್ಕಂಥ ನ್ಯೂಜಿಲೆಂಡ್ ತಂಡವನ್ನ ಸೋಲಿಸಿಬಿಟ್ಟು ಒಂದು ಕಂಚಿನ ಪದಕವನ್ನು ಗೆಲ್ಲೋದ್ರಲ್ಲೂ ಕೂಡ ಒಂದು ಯಶ ಕಂಡಿದೆ ಅಂತ ಹೇಳ್ಬೋದು. ಜೊತೆಗೆ ಕುಸ್ತಿ ಆಗಿರ್ಬೋದು, ಈ ಕ್ರೀಡೆಯಲ್ಲಿ ನಮ್ಮ ಭಾರತ ಪದಕವನ್ನು ಪಡೆದಿಲ್ಲ ಅನ್ನೋ ಹಾಗಿಲ್ಲ. ಕ್ರೀಡೆ ಅಂದ್ರೆ ಕುಸ್ತಿ ಆಗಿರ್ಬೋದು, ಬಾಕ್ಸಿಂಗ್ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಅಥ್ಲೆಟಿಕ್ಸ್ ಆಗಿರ್ಬೋದು, ಹೈ ಜಂಪ್ ಆಗಿರ್ಬೋದು, ಶೂಟಿಂಗ್ ಆಗಿರ್ಬೋದು, ಟೇಬಲ್ ಟೆನ್ನಿಸ್ ಆಗಿರ್ಬೋದು, ಅಂದ್ರೆ ಎಲ್ಲದರಲ್ಲೂ ಕೂಡ ಹಾಕಿ ಸೇರಿದಂತೆ ಎಲ್ಲ ಇದರಲ್ಲೂ ಕೂಡ ಭಾರತ ಪದಕಗಳನ್ನ ಗೆದ್ದಿದೆ. ಒಟ್ಟು 17 ಬಂಗಾರದ ಪದಕವನ್ನು ಗೆದ್ದಿದ್ರೆ, 13 ಬೆಳ್ಳಿ ಪದಕವನ್ನ, 20 ಕಂಚಿನ ಪದಕವನ್ನ ಗೆದ್ದಿದೆ. ಅಂದ್ರೆ ನಿಜಕ್ಕೂ ಕೂಡ ಭಾರತ ಒಂದು ಬಲಿಷ್ಠ ರಾಷ್ಟ್ರವಾಗಿ ಎಲ್ಲದರಲ್ಲೂ ಕೂಡ ಒಂದು ತಂತ್ರಜ್ಞಾನ, ವಿಜ್ಞಾನ, ತಂತ್ರಜ್ಞಾನ, ಶಿಕ್ಷಣ ಆಗಿರ್ಬೋದು, ಅಭಿವೃದ್ಧಿ ಆಗಿರ್ಬೋದು, ಕ್ರೀಡೆಯಲ್ಲೂ ಕೂಡ ಭಾರತ ಒಂದು ಮುಂದಿದೆ ಅಂತ ಅನ್ನೋದು. ಹೀಗಾಗಿ ಇವತ್ತು ಕೂಡ ಒಂದು ಕೊನೆಯ ದಿನ ಆಗಿದೆ. ಇನ್ನೂ ಕೂಡ ಸಾಕಷ್ಟು ಪದಕಗಳು ಬರಲಿ. ಯಾಕಂದ್ರೆ ಕಳೆದ ಸಾರಿ 66 ಪದಕಗಳನ್ನ ಗೆದ್ದಿದ್ರು, ಈ ಸಾರಿ 50 ಪದಕಗಳನ್ನ ಗೆದ್ದಿದ್ದಾರೆ. ಇವತ್ತು ಇನ್ನೂ ಸ್ವಲ್ಪ ಆ್ಯಡ್ ಆಗಿಬಿಟ್ರೆ ಕಳೆದ ವರ್ಷದ ದಾಖಲೆಗಳನ್ನ ಏನು ಮುರಿಯುತ್ತಾ ಅಥವಾ ಅಷ್ಟೇ ಏನಾದರೂ ಪಡೆಯುತ್ತಾ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿದೆ. ಅದೇನಿರಲಿ, ಪದಕಗಳನ್ನು ಪಡೆದಿರ್ತಕ್ಕಂತಹ ಮತ್ತು ಪದಕಗಳನ್ನ ಗೆಲ್ಲುವಲ್ಲಿ ತಕ್ಕ ಮಟ್ಟಿಗೆ ವಿಫಲ ಆಗಿರತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೂ ಕೂಡ ನಮ್ಮ ರಾಜ್ ನ್ಯೂಸ್ ಮತ್ತು ರಾಜ್ ಮ್ಯೂಸಿಕ್ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸಬಹುದು.
ಎಸ್ ಇಲ್ಲೂ ಕೂಡ ಅದೇ ವಿಚಾರವನ್ನು ತಗೊಂಡಿದ್ದಾರೆ. ಕಾಮನ್ವೆಲ್ತ್ನಲ್ಲಿ ಭಾರತಕ್ಕೆ ಪದಕಗಳ ಮಳೆ, ಏನೋ ಬಂಗಾರ ಭಾರತ ಅಂತ ತಗೊಂಡಿರೋದು. ಅದ್ರ ಜೊತೆಗೆ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಭಾರತಕ್ಕೆ 50 ಪದಕಗಳ ವೆಲ್ತ್ ಸುವರ್ಣ ಸಂಭ್ರಮ ಅಂತ ಕೊಟ್ಟಿದ್ದಾರೆ. ಈಗಾಗಲೇ 11 ದಿನದಿಂದ ನಡೀತಾ ಇರುವಂತಹ ಕಾಮನ್ವೆಲ್ತ್ನಲ್ಲಿ ನೀವೇ ಹೇಳಿದ ಹಾಗೆ ಪದಕಗಳ ಸುರಿಮಳೆ ಆಗ್ತಾ ಇದೆ. ಇವತ್ತು ಸಮಾರೋಪ ಸಮಾರಂಭ ರಾತ್ರಿ 11:30ಕ್ಕೆ ನಡೆಯುತ್ತೆ ಸಮಾರೋಪ ಸಮಾರಂಭ. ಇನ್ನು ಇವತ್ತಿನ ಒಂದಷ್ಟು ಸ್ಪರ್ಧೆಗಳು ಕೂಡ ಯಾವ್ದಾವ್ದು ಇದೆ ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇವತ್ತು ಮಹಿಳಾ ಸಿಂಗಲ್ಸ್ ಬ್ಯಾಡ್ಮಿಂಟನ್ ಇದೆ ಫೈನಲ್. ನೀವು ಹೇಳಿದಾಗೆ PV ಸಿಂಧು ಅವರು ಅದರಲ್ಲಿದ್ದಾರೆ. ಮಧ್ಯಾಹ್ನ 1:20ಕ್ಕೆ ನಡೆಯುವಂಥದ್ದು. ಅದ್ರ ಜೊತೆಗೆ ಪುರುಷರ ಸಿಂಗಲ್ ಫೈನಲ್ ಕೂಡ ನಡೆಯುತ್ತೆ. ಇನ್ನು ಪುರುಷರ ಹಾಕಿ ಕೂಡ ಇದೆ, ಇನ್ನು ಟೇಬಲ್ ಟೆನ್ನಿಸ್, ಇಷ್ಟು ಕೂಡ ಇವತ್ತು ನಡೆಯುವಂತಹ ಕ್ರೀಡೆಗಳು. ಅದರ ಜೊತೆಗೆ ಇವತ್ತು 11:30ಕ್ಕೆ ಒಂದು ರೀತಿ ಸಮಾರೋಪ ಸಮಾರಂಭ ಇದೆ. ಅಂದ್ರೆ ಎಲ್ಲಾ ಗೇಮ್ಸ್ಗಳು ಇವತ್ತಿಗೆ ಮುಕ್ತಾಯವಾಗ್ತಾ ಇದೆ. ಇನ್ನು ಕೂಡ ಪದಕಗಳನ್ನ ಬಾಚಿಕೊಳ್ಳಿ ನಮ್ಮ ಭಾರತ ಅಂತ ಹಾರೈಸೋಣ. ಯಾಕಂದ್ರೆ ಎಷ್ಟೋ ಜನ ಹೇಳ್ತಾ ಇದ್ರು ಇತ್ತೀಚಿನ ದಿನಗಳಲ್ಲಿ ಒಂದು ರೀತಿ ಕ್ರೀಡೆಗೆ ಹೆಚ್ಚಿನ ಪ್ರಾಮುಖ್ಯತೆ ಸಿಗ್ತಾ ಇಲ್ಲ ಅನ್ನೋದು ಕೂಡ ಕೇಳಿ ಬರ್ತಾ ಇರುವಂತಹ ವಿಚಾರ. ಯಾಕಂದ್ರೆ ಭಾರತ ಇಷ್ಟು ಮುನ್ನುಗ್ತಾ ಇದೆ, ಮಹಿಳೆಯರಾಗಿರಬಹುದು ಎಲ್ಲದರಲ್ಲೂ ಕೂಡ ನಾವ್ ಯಾವುದಕ್ಕೂ ಕಮ್ಮಿ ಇಲ್ಲ ಅನ್ನೋ ರೀತಿ ಮುನ್ನುಗ್ತಾ ಇರೋದು. ಇದೆಲ್ಲವನ್ನ ನೋಡ್ತಾ ಇದ್ರೆ ಇನ್ನಷ್ಟು ಅವರಿಗೆ ಪ್ರೋತ್ಸಾಹವನ್ನ ಕೊಟ್ರೆ ಮುಂಬರುವಂತಹ ದಿನಗಳಲ್ಲಿ ಮತ್ತಷ್ಟು ಪದಕಗಳ ಸುರಿಮಳೆ ಆಗಬಹುದು. ಇಲ್ಲಿ ಭಾರತಕ್ಕೆ ಬಂಗಾರದ ಭಾರತ ಅಂತ ಕೊಟ್ಟಿರೋದು. ಬಾಕ್ಸಿಂಗ್ ನಲ್ಲಿ ಅಮಿತ್ ಪಂಗಲ್, ನಿಖಲ್ ಜರೀತ್ ಜೊತೆಗೆ ನೀತೂಗೆ ಚಿನ್ನ ಸಿಕ್ಕಿದೆ. ಪ್ಯಾರಾ ಟೇಬಲ್ ಟೆನ್ನಿಸ್ ನಲ್ಲಿ ಭವಿತಾ ಪಾಟೀಲ್ಗೆ ಚಿನ್ನ ಸಿಕ್ಕಿರೋದು, ಸೋನಲ್ ಬೇನ್ಗೆ ಚಿನ್ನ ಸಿಕ್ಕಿದೆ. ಇನ್ನು ಟ್ರಿಪಲ್ ಜಂಪ್ ನಲ್ಲೂ ಕೂಡ ಬಂಗಾರದ ಪದಕವನ್ನ ಗೆದ್ದುಕೊಂಡಿದ್ದಾರೆ. ಟೇಬಲ್ ಟೆನ್ನಿಸ್ ನಲ್ಲೂ ಕೂಡ ಇಬ್ಬರಿಗೆ ಅಂದ್ರೆ ಜೋಡಿಗೆ ಇಲ್ಲಿ ಬೆಳ್ಳಿ ಬಂದಿದೆ, ಶರತ್ ಮತ್ತೆ ಸತ್ಯನ್ ಅಂತ. ಇನ್ನು ಮಹಿಳಾ ಹಾಕಿಯಲ್ಲಿ ಭಾರತಕ್ಕೆ ಒಟ್ಟು 16 ವರ್ಷಗಳ ಬಳಿಕ ಕಂಚಿನ ಪದಕದ ಸಾಧನೆ ಅಂತ ಕೊಟ್ಟಿದ್ದಾರೆ. 10,000 ಮೀಟರ್ ನಡಿಗೆಯಲ್ಲಿ ಸಂದೀಪ್ ಜಾವ್ಲಿನ್ ಎಸೆತದಲ್ಲಿ ಅನ್ನುರಾಣಿಗೆ ಕಂಚು ಅಂತ ಕೊಟ್ಟಿರೋದು. ಜೊತೆಗೆ 22ನೇ ಆವೃತ್ತಿ ಇದು. ಇವತ್ತು ಕಾಮನ್ವೆಲ್ತ್ ಗೇಮ್ಸ್ ನ ಸಮಾರೋಪ ಸಮಾರಂಭ ನಡೆಯುತ್ತೆ ಬರ್ಮಿಂಗ್ಹ್ಯಾಮ್ನ ಅಲೆ ಕ್ಯಾನ್ಸಲ್ ಸ್ಟೇಡಿಯಂನಲ್ಲಿ ನಡೆಯುವಂತಹ ಸಮಾರೋಪ ಸಮಾರಂಭ. ಅದ್ರ ಜೊತೆಗೆ ಇನ್ನೂ ಕೂಡ 5 ಚಿನ್ನದ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ 5 ಚಿನ್ನಗಳು ಕೂಡ ಭಾರತಕ್ಕೆ ಒಲಿದು ಬರಲಿ ಅಂತ ನಾವು ಕೂಡ ಆಶಿಸೋಣ. ಮತ್ತಷ್ಟು ಸುದ್ದಿಗಳು ಏನೆಲ್ಲ ಇದೆ ಅಂತ ನೋಡ್ತಾ ಹೋಗೋಣ ಸರ್, ಸ್ಮಾಲ್ ಬ್ರೇಕ್ ಆದ್ಮೇಲೆ. ಆದ್ಮೇಲೆ ನ್ಯೂಸ್ ಅಂಡ್ ವ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಈಗ ರಾಜ್ಯದಲ್ಲಿ ಆಗ್ತಾ ಇರುವಂಥದ್ದು ವಾರ್ಡ್ಗಳ ಮೀಸಲಾತಿ ವಿಚಾರದಲ್ಲಿ. ಅಂದ್ರೆ BBMP ಚುನಾವಣೆಯನ್ನ ನಡೆಸಬೇಕು ಅಂತ ಈಗಾಗಲೇ 243 ವಾರ್ಡ್ ಅನ್ನ ವಿಂಗಡಣೆ ಮಾಡಲಾಗಿದೆ, ಮೀಸಲಾತಿ ಕೂಡ ಕೊಡಲಾಗಿದೆ. ಅದರಲ್ಲಿ ಒಂದಷ್ಟು ವಿಚಾರಗಳು ಈಗ ವೋಟ್ ಡಿವೈಡ್ ಆಗೋ ವಿಚಾರ ಆಗಿರಬಹುದು, ಜೊತೆಗೆ ಮೀಸಲಾತಿ ವಿಚಾರದಲ್ಲಿ ಹೆಚ್ಚಾಗಿ ಸದ್ದು ಮಾಡ್ತಾ ಇರೋದು ಆ ಒಂದು ವಿಚಾರವನ್ನ ತೆಗೆದುಕೊಂಡಿದ್ದಾರೆ. ಇಲ್ಲಿ DKಶಿ ಅವರು ಗಂಭೀರವಾಗಿ ಒಂದು ಆರೋಪವನ್ನ ಮಾಡಿದ್ದಾರೆ. ವೋಟ್ಗಳು ಡಿವೈಡ್ ಆಗ್ತಾ ಇದೆ, ಅಂದ್ರೆ ಅಹಿಂದ ವೋಟ್ಗಳೆಲ್ಲವೂ ಕೂಡ ಕೈತಪ್ಪಿ ಹೋಗ್ತಾ ಇದೆ ಅನ್ನುವಂತಹ ಒಂದು ಗಂಭೀರ ಆರೋಪವನ್ನ ಮಾಡಿರೋದು ಕೂಡ ಇಲ್ಲಿ ತೆಗೆದುಕೊಂಡಿದ್ದಾರೆ. ಜೊತೆಗೆ ಈ ಒಂದು 15ರಂದು ನಡೆಯುವಂತಹ ಸ್ವಾತಂತ್ರ್ಯದ ನಡಿಗೆ ಬಗ್ಗೆ ಕೂಡ ಒಂದ್ ರೀತಿ ವ್ಯಂಗ್ಯದ ಮಾತುಗಳನ್ನು ಆಡಿರುವಂತದ್ದು. ಇದೆಲ್ಲವನ್ನೂ ಸೇರ್ಕೊಂಡು ಇಲ್ಲಿ ತೆಗೆದುಕೊಂಡಿರುವ ವಿಚಾರ. BBMPಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ಲೋದನ್ನ ತಪ್ಪಿಸೋದಿಕ್ಕೆ ಸರ್ಕಾರ ಬೇಕಾಬಿಟ್ಟಿ ವಾರ್ಡ್ ಮೀಸಲಾತಿಯನ್ನ ಮಾಡಿದೆ. ಇದು ಕೇವಲ DK ಶಿವಕುಮಾರ್ ಅವರು ಮಾತ್ರ ಆರೋಪವನ್ನ ಮಾಡ್ತಾ ಇರೋದಲ್ಲ, ಸಾಕಷ್ಟು ಜನ ಅಂದ್ರೆ BJPಯಲ್ಲಿ ಇರೋರು ಕೂಡ ಇದಕ್ಕೆ ಒಂದು ರೀತಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಆ ವಿಚಾರವನ್ನ ಇಲ್ಲಿ ತೆಗೆದುಕೊಂಡಿದ್ದಾರೆ ಅಂತ. ಈ ಒಂದು ವಿಚಾರ ಪವಿತ್ರ ಎಲ್ಲ ಒಂದು ಪತ್ರಿಕೆಗಳು ಬಂದಿರತಕ್ಕಂಥದ್ದು. ಅಂದ್ರೆ ಅಹಿಂದ ವರ್ಗಗಳನ್ನೇ ಟಾರ್ಗೆಟ್ ಮಾಡಿ ಒಂದು ವಾರ್ಡ್ಗಳ ಪುನರ್ವಿಂಗಡಣೆ ಏನಾಗಿದೆ, ಇದು ಅಸಂಬದ್ಧವಾಗಿದೆ, ಇದು ಸರಿಯಾದ ರೀತಿಯಲ್ಲಿ ಆಗಿಲ್ಲ ಅನ್ನೋದು ಆರೋಪ ಒಂದು. ಎರಡನೇದು, ಅಹಿಂದ ವೋಟ್ಗಳೇನಿದಾವಲ್ಲ, ಅಹಿಂದ ವೋಟ್ಗಳನ್ನ ಡಿಲೀಟ್ ಮಾಡ್ತಕ್ಕಂಥ ಒಂದು ಬೆಳವಣಿಗೆ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲೆಯನ್ನ ಅತಿ ಶೀಘ್ರವಾಗಿ ನಾನು ಬಿಡುಗಡೆ ಮಾಡ್ತೀನಿ ಅನ್ನೋ ಮಾತನ್ನ. ಅಂದ್ರೆ ಇಲ್ಲಿ ಕೇವಲ ಒಂದು ಸಮುದಾಯಗಳ ಮತಗಳನ್ನ ವೋಟ್ಗಳನ್ನ ಇಟ್ಕೊಳ್ಳೋದು, ಕೆಲವು ಯಾವುದು ನಮ್ಮ ಪಕ್ಷಕ್ಕೆ ಆ ವೋಟ್ಗಳು ಬರೋದಿಲ್ವೋ ಆ ವೋಟರ್ಸ್ಗಳನ್ನ ಆ ಲಿಸ್ಟಿಂದ ಡಿಲೀಟ್ ಮಾಡ್ಬಿಡೋದು ಅಂತ. ಅಂದ್ರೆ ಎಷ್ಟರ ಮಟ್ಟಿಗೆ ಬಂದು ನಿಂತು ಬಿಟ್ಟಿದೆ ಅಂತಂದ್ರೆ, ವೋಟ್ ಹಾಕೋದೇ ಬೇಡ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನ ಒಂದು ಹಕ್ಕು, ಅದು ಮೂಲಭೂತ ಹಕ್ಕು. ಆ ಹಕ್ಕನ್ನು ನೀವು ಕಿತ್ಕೊಳಕ್ ಹೊರಟ್ಬಿಟ್ರೆ ಇನ್ಯಾರು ವೋಟ್ ಮಾಡೋದು? ಅಂದ್ರೆ ವೋಟ್ ಮಾಡ್ಲಿಕ್ಕೂ ಇಂಥವ್ರು ಮಾತ್ರ ವೋಟ್ ಮಾಡ್ಬೇಕು, ಇಂಥವ್ರು ವೋಟ್ ಮಾಡಬಾರದು ಅಂತ ಏನಾದ್ರೂ ಇದೆಯಾ? ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಕೂಡ ವಯಸ್ಕ ಮತದಾನ ಇದೆ. ಯಾರಿಗೆ 18 ವರ್ಷ ತುಂಬಿರುತ್ತೆ ಅವರೆಲ್ಲರೂ ಕೂಡ ಮತವನ್ನ ಚಲಾಯಿಸಲೇಬೇಕು. ಅದು ಮೂಲಭೂತ ಹಕ್ಕು, ರೈಟ್ಸ್. ಅದು ಮತವನ್ನು ಚಲಾವಣೆ ಮಾಡಬೇಕು. ಆದ್ರೆ ಇಲ್ಲಿ
ಮತದಾರರ ಒಂದು ಲಿಸ್ಟಲ್ಲಿ ಇರ್ತಕ್ಕಂಥ ಅದರಲ್ಲೂ ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಏನು ವೋಟರ್ಸ್ ಇದ್ದಾರೆ ಅವ್ರ ಹೆಸರುಗಳನ್ನ ಡಿಲೀಟ್ ಮಾಡ್ತಕ್ಕಂಥದ್ದಂತೆ. ಈ ಒಂದು ಆರೋಪ ಇದು ಎಷ್ಟರ ಮಟ್ಟಿಗೆ ನಿಜನೋ ಎಷ್ಟರ ಮಟ್ಟಿಗೆ ಸುಳ್ಳು ಗೊತ್ತಿಲ್ಲ. ಆದರೆ ಡಿ ಕೆ ಶಿವಕುಮಾರ್ ಅವರು ಇಂಥ ಒಂದು ಆರೋಪವನ್ನು ಮಾಡಿದ್ದಾರೆ. ಸದ್ಯದಲ್ಲೇ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ದಾಖಲೆಗಳನ್ನು ನಾನು ಬಿಡುಗಡೆ ಮಾಡ್ತೀನಿ ಅನ್ನೋದು ಒಂದು. ಎರಡದ್ದು, ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಸದ್ಯಕ್ಕಿಲ್ಲ ಅನ್ನೋ ವಿಚಾರ ಎಲ್ಲರೂ ಸಾಕಷ್ಟು ಗೋವಿಂದ ಕಾರಜೋಳ ಆಗಿರ್ಬೋದು, ಜಗದೀಶ್ ಶೆಟ್ಟರ್ ಆಗಿರ್ಬೋದು, ಸಾಕಷ್ಟು ಜನ ಪ್ರಮುಖ ನಾಯಕರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಅಂದರೆ ಬಿಜೆಪಿ ಸರ್ಕಾರ ಬಂದಾಗಿಂದ ಯಡಿಯೂರಪ್ಪನವ್ರು ಚೇಂಜ್ ಆಗ್ತಿದ್ರು ಅಂತ ಹೇಳ್ತಾನೆ ಬಂದರು. ಕೊನೆಗೆ 75 ವರ್ಷ ತುಂಬತನೋ ಕಾಲಕ್ಕೆ ರಾಜೀನಾಮೆಯನ್ನು ಪಡೆದ್ರು. ಮತ್ತು ಈಗ ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ, ಇವರು ಕೂಡ ನೆಕ್ಸ್ಟ್ ಬದಲಾವಣೆ ಆಗ್ತಾರೆ. ಶ್ರಾವಣಕ್ಕೆ ಆದ ತಕ್ಷಣ ಬದಲಾವಣೆ ಆಗ್ತಾರೆ. ನವೆಂಬರಲ್ಲಿ ಇವ್ರನ್ನ ಬದಲಾವಣೆ ಮಾಡ್ತಾರೆ ಅನ್ನೋ ಮಾತುಗಳಿದೆ. ಆದರೆ ಈ ವಿಚಾರ ಅಪ್ರಸ್ತುತ. ಯಾವುದೇ ಕಾರಣಕ್ಕೂ ಕೂಡ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅನ್ನೋದು ಬಸವರಾಜ ಬೊಮ್ಮಾಯಿ ಸಂಪುಟದ ಸಚಿವರ ಒಂದು ಮಾತು. ಮತ್ತು ಮಾಜಿ ಸಚಿವ ಮತ್ತು ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಕೂಡ ಹೇಳಿದ್ದಾರೆ ಇದು ಅಪ್ರಸ್ತುತ, ಈ ಒಂದು ವಿಚಾರ ಚರ್ಚೆನೇ ಇಲ್ಲ, ಯಾವುದೇ ಕಾರಣ ಕೂಡ ಮುಖ್ಯಮಂತ್ರಿ ಬದಲಾವಣೆ ಆಗಲ್ಲ ಅನ್ನೋ ವಿಚಾರ ಒಂದು. ಮತ್ತು ಇನ್ನೊಂದು ಪ್ರಮುಖವಾಗಿ ನೀತಿ ಆಯೋಗದ ಸಭೆ ನಡೀತಾ ಇದೆ. 7ನೇ ಒಂದು ನೀತಿ ಆಯೋಗದ ಸಭೆ ದೆಹಲಿಯಲ್ಲಿ ಆರಂಭ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ಸಭೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಈ ಸಭೆಯಲ್ಲಿ ಮಾತನಾಡಿರ್ತಕ್ಕಂಥ ಪ್ರಧಾನಿಯವರು ಅಂದರೆ ಕಳೆದ 2 ವರ್ಷಗಳ ಕಾಲ ಇದೇನಾಗಿತ್ತು, ನೀತಿ ಸಭೆ ಆಗ್ತಾ ಇತ್ತು, ಬಟ್ ವರ್ಚುವಲ್ ಸಭೆ ಮಾಡ್ತಾ ಇದ್ರು. ಕೋವಿಡ್ ಇರೋದ್ರಿಂದ ಯಾರು ಸೇರ್ಲಿಕ್ಕೆ ಆಗ್ತಾ ಇರಲಿಲ್ಲ. ಹಿಂಗಾಗಿ ಮುಖ್ಯಮಂತ್ರಿ ವರ್ಚುವಲ್ ಸಭೆಯಲ್ಲಿ ಪಾಲ್ಗೊಳ್ತಾ ಇದ್ರು, ಪ್ರಧಾನಿಗಳು ಉದ್ದೇಶಿಸಿ ಮಾತನಾಡ್ತಾ ಇದ್ರು. ಅದು ಇದೀಗ ಪ್ರಧಾನಿಗಳು ರಾಜ್ಯಗಳ ಒಂದು ಸಹಕಾರದ ಬಗ್ಗೆ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ಕೋವಿಡ್ ಸಂದರ್ಭದಲ್ಲಿ ರಾಜ್ಯಗಳು ನೀಡಿರ್ತಕ್ಕಂತಹ ಒಂದು ಸಹಕಾರ ನಿಜಕ್ಕೂ ಕೂಡ ಅದು ಮೆಚ್ಚುಗೆಗೆ ಪಾತ್ರವಾಗಿದೆ ಅನ್ನೋದ್ರ ಮೂಲಕ ಅವ್ರನ್ನ ಹೊಗಳಿದ್ದಾರೆ. ಮತ್ತು ಈ ಒಂದು ವಿಚಾರ ಕೋವಿಡ್ ನಿರ್ವಹಣೆಯಲ್ಲಿ ರಾಜ್ಯ ತೋರಿಸಿರ್ತಕ್ಕಂಥ ಒಂದು ಸಹಕಾರಗಳಾಗಿರ್ಬೋದು ಮತ್ತು ಇಡೀ ದೇಶ ಅದಕ್ಕೆ ಒಗ್ಗಟ್ಟಾಗಿ ಅದನ್ನು ಫೇಸ್ ಮಾಡಿರ್ತಕ್ಕಂಥದ್ದು ಇಡೀ ಜಗತ್ತಿಗೆ ಮಾದರಿಯಾಗಿದೆ. ನಮ್ಮ ಮಾದರಿಯನ್ನು ಎಲ್ಲ ರಾಷ್ಟ್ರಗಳು ಕೂಡ ಅನುಸರಿಸ್ತಾ ಇದ್ದಾರೆ ಅನ್ನೋದು ಒಂದು. ಅಂದರೆ ಪ್ರಮುಖವಾಗಿ ಕೋವಿಡ್ ನಿರ್ವಹಣೆ ಒಕ್ಕೂಟ ಪ್ರಜ್ಞೆ ಮೆರೆದ ರಾಜ್ಯಗಳು ಅನ್ನೋದು ಪ್ರಜಾವಾಣಿಯಲ್ಲಿ ಹೆಡ್ಲೈನ್ ಆಗಿದ್ರೆ, ನೆಕ್ಸ್ಟ್ ಅದೇ ವಿಚಾರಣೆ ಉದಯವಾಣಿಲಿ ಅದೇ ವಿಚಾರಣೆ ಒಂದು ಸ್ವಾವಲಂಬನೆ ಗುರಿಯಾಗಲಿ, ಕೃಷಿ ಆಧುನೀಕರಣಕ್ಕೆ ಒತ್ತು ನೀಡಿ ರಾಜ್ಯಗಳಿಗೆ ಮೋದಿ ಸಲಹೆ. ಅಂದರೆ ಎಲ್ಲ ಪತ್ರಿಕೆಗಳಲ್ಲೂ ಒಂದೇ ವಿಚಾರ, ನೀತಿ ಆಯೋಗದ ಸಭೆ ಬೇರೆ 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 ಬೇರೆ. ಅಂದರೆ ನಾವು ಕೃಷಿಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು, ಆಹಾರ ಉತ್ಪನ್ನಗಳನ್ನು ಜಾಸ್ತಿ ಉತ್ಪಾದನೆ ಮಾಡಬೇಕು ಮತ್ತು ಆದಷ್ಟು ಹೆಚ್ಚಿಗೆ ಆಮದು ಮಾಡಿಕೊಳ್ಳದೇ ರಫ್ತಿಗೆ ಒಂದು ಹೆಚ್ಚಿನ ಮಹತ್ವವನ್ನು ಕೊಡಬೇಕು ಅನ್ನೋದು ಒಂದು. ಎರಡನೇದು 3T ಸೂತ್ರ ಅನ್ನೋದನ್ನು ಹೇಳಿದ್ದಾರೆ. ಟ್ರೇಡು, ಟೂರಿಸಮ್ ಮತ್ತು ಟೆಕ್ನಾಲಜಿ, ಈ ಮೂರನ್ನು ಕೂಡ ನಾವು ಅಭಿವೃದ್ಧಿ ಪಡಿಸಬೇಕು ಅಂತಂದ್ರೆ ಈ ಮೂರಕ್ಕೂ ನಾವು ಒತ್ತು ನೀಡಿದ್ದೇ ಆದಲ್ಲಿ ಈಗ ಆಲ್ರೆಡಿ ರಾಷ್ಟ್ರ ಮುಂಚೂಣಿ ನಾಯಕತ್ವ ಜಗತ್ತಿನಲ್ಲಿ ಒಂದು ಪ್ರಬಲವಾಗಿರ್ತಕ್ಕಂಥ ಸ್ಥಾನವನ್ನು ಪಡೆದಿದೆ. ಇದರಷ್ಟು ನಾವು ಸ್ವಾವಲಂಬನೆ, ಕೃಷಿಯಲ್ಲಿ ಸ್ವಾವಲಂಬನೆ, ವಿಜ್ಞಾನದಲ್ಲಿ ಸ್ವಾವಲಂಬನೆ, ತಂತ್ರಜ್ಞಾನದಲ್ಲಿ ಸ್ವಾವಲಂಬನೆ, ವ್ಯಾಪಾರ, ಪ್ರವಾಸೋದ್ಯಮದಲ್ಲಿ ನಾವು ಸಾಧನೆಯನ್ನು ಮಾಡಿದ್ದೇ ಆದಲ್ಲಿ ನಾವು ಅಗ್ರಗಣ್ಯ ರಾಷ್ಟ್ರವಾಗಿ ಹೊರಹೊಮ್ಮೋದು ಯಾವುದೇ ಅನುಮಾನ ಇಲ್ಲ ಅನ್ನೋದೊಂದು. ಇಂಥ ಒಂದು ಮಹತ್ವದ ಸಭೆಗೆ ತೆಲಂಗಾಣದ ಮುಖ್ಯಮಂತ್ರಿ ಬಹಿಷ್ಕಾರ ಹಾಕಿದ್ದಾರೆ, ಸಭೆಗೆ ಬಂದಿಲ್ಲ. ಜೊತೆಗೆ ಬಿಹಾರದ ನಿತೀಶ್ ಕುಮಾರ್ ಕೂಡ ಒಂದು ಸಭೆಗೆ ಬಂದಿಲ್ಲ. ಅಂದರೆ ಈ ಕೆಲವೊಂದಿಷ್ಟು ಮುಖ್ಯಮಂತ್ರಿಗಳ ಗೈರು ಹಾಜರಾತಿಯಲ್ಲಿ ಈ ಒಂದು ಸಭೆ ನಡೆದಿದೆ. ಸಭೆಯಲ್ಲಿ ರಾಜ್ಯಗಳ ಒಂದು ಸಹಕಾರದ ಬಗ್ಗೆ ಮೆಚ್ಚುಗೆಯನ್ನು ಕೂಡ ಪಡಿಸಿದ್ದಾರೆ. ಇದರ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿಯವರು ಕೂಡ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಜೊತೆಗೆ ಕೇರಳದ ಒಂದು ಮುಖ್ಯಮಂತ್ರಿಗಳು ಕೂಡ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅಂದರೆ ಮಮತಾ ಬ್ಯಾನರ್ಜಿಯವರು ಹೇಳಿರ್ತಕ್ಕಂಥದ್ದು, ರಾಜ್ಯಗಳ ಬೇಡಿಕೆಗಳನ್ನು ಕೇಂದ್ರವು ಹೆಚ್ಚು ಗಂಭೀರವಾಗಿ ಪರಿಗಣಿಸಬೇಕು, ರಾಜ್ಯಗಳ ಮೇಲೆ ಕೇಂದ್ರದ ನೀತಿಯ ಹೇರಿಕೆ ಸಲ್ಲದು ಅನ್ನೋದು ಅವರು ಹೇಳಿದ್ದಾರೆ. ಪಿಣರಾಯಿ ವಿಜಯನ್ ಕೇರಳದ ಮುಖ್ಯಮಂತ್ರಿ, ಒಕ್ಕೂಟ ತತ್ವದ ವಿರುದ್ಧ ಕೇಂದ್ರವು ಹೋಗಬಾರದು, ಸಮವರ್ತಿ ಪಟ್ಟಿಯಲ್ಲಿರುವ ವಿಚಾರಗಳ ಬಗ್ಗೆ ಮಸೂದೆ ರೂಪಿಸುವಾಗ ಸಮಾಲೋಚನೆ ನಡೆಸಬೇಕು. ಅಂದರೆ 3 ಪಟ್ಟಿ ಇರುತ್ತೆ, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಅಂತೇಳಿ. ಕೇಂದ್ರದ ಪಟ್ಟಿನೇ ಬೇರೆ ಇರುತ್ತೆ, ರಾಜ್ಯದ ಪಟ್ಟಿನೇ ಬೇರೆ ಇರುತ್ತೆ. ಬಟ್ ಸಮವರ್ತಿ ಪಟ್ಟಿಯಲ್ಲಿ ಕೆಲವೊಂದಿಷ್ಟು ವಿಚಾರಗಳೇನು ಬರ್ತವೆ, ಆ ವಿಚಾರ ಬಗ್ಗೆ ಕೇಂದ್ರ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂದಾಗ ರಾಜ್ಯದ ಸಮ್ಮತಿ, ರಾಜ್ಯಗಳ ಜೊತೆ ಸಮಾಲೋಚನೆ ಮಾಡಬೇಕು ಅಂತನ್ನೋದು ಕೇರಳದ ಮುಖ್ಯಮಂತ್ರಿ ಹೇಳಿರ್ತಕ್ಕಂಥದ್ದು. ಮತ್ತು ಯಾವುದೇ ವಿಚಾರವನ್ನು ರಾಜ್ಯಗಳ ಬೇಡಿಕೆಗಳನ್ನ ಪರಿಗಣಿಸಬೇಕು, ಗಂಭೀರವಾಗಿ ತೆಗೆದುಕೊಳ್ಬೇಕು, ಚರ್ಚೆ ಮಾಡಿ ಬೇಕು ಬೇಡ ಅನ್ನೋದನ್ನ ಬಗ್ಗೆ ತೀರ್ಮಾನ ಮಾಡಬೇಕು ಅನ್ನೋದನ್ನು ಮಮತಾ ಬ್ಯಾನರ್ಜಿಯವರು ಹೇಳಿದ್ದಾರೆ. ಅಂದರೆ ಒಟ್ಟಾರೆಯಾಗಿ
ನೀತಿ ಆಯೋಗದ ಸಭೆ ರಾಜ್ಯಗಳ ಸಮಸ್ಯೆಗಳೇನು, ದೇಶದ ಮುಂದಿನಿರತಕ್ಕಂಥ ಸವಾಲುಗಳೇನು, ಮತ್ತು ಕೇಂದ್ರ ಸರ್ಕಾರ ಮುಂದೆ ರಾಜ್ಯಗಳಿಗೆ ಯಾವ ರೀತಿ ಹೆಲ್ಪ್ ಮಾಡುತ್ತೆ, ಕೇಂದ್ರ ಸರ್ಕಾರದ ಮುಂದಿನ ಭವಿಷ್ಯದಲ್ಲಿರ್ತಕ್ಕಂಥ ಯೋಜನೆಗಳೇನು, ಆ ಯೋಜನೆಗಳಿಗೆ ರಾಜ್ಯ ಸರ್ಕಾರಗಳ ಒಂದು ಸಪೋರ್ಟ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇದು ಎಲ್ಲ ಪತ್ರಿಕೆಗಳು ಕೂಡ ಹೈಲೈಟ್ ಆಗಿರ್ತಕ್ಕಂಥದ್ದು. ಇಲ್ಲೂ ಕೂಡ ಉದಯವಾಣಿ, ವಿಜಯ ಕರ್ನಾಟಕ, ವಿಜಯವಾಣಿ ಮೂರಲ್ಲೂ ಕೂಡ ಅದೇ ಪೇಪರನ್ನು ತೆಗೆದುಕೊಂಡಿದ್ದಾರೆ. ಇನ್ನು 23 ಮುಖ್ಯಮಂತ್ರಿಗಳು, 3 ಲೆಫ್ಟಿನೆಂಟ್ ಗವರ್ನರ್, 2 ಆಡಳಿತಗಾರರು ಕೂಡ ಇದರಲ್ಲಿ ಇದ್ರು ಅಂತ. ಇಲ್ಲಿ ಹೆಚ್ಚಾಗಿ ಕೃಷಿಗೆ ಒತ್ತು ನೀಡೋದಕ್ಕೆ ಕರೆ ಕೊಟ್ಟಿದ್ದಾರೆ ಅನ್ನೋದು. ಒಟ್ಟಾರೆ ನೀತಿ ಆಯೋಗದ ಮಹತ್ವದ ಸಭೆ ನಿಜಕ್ಕೂ ಕೂಡ ಮಹತ್ವ ಪಡೆದುಕೊಳ್ತು ಅಂತಲೇ ಹೇಳಬಹುದು ಅಂತ. ಮತ್ತಷ್ಟು ಸುದ್ದಿಗಳು ಚರ್ಚೆ ಆಗ್ತಾ ಸಾಗುತ್ತೆ ಸ್ಮಾಲ್ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಇನ್ನು ಇಸ್ರೋ ವಿಚಾರಕ್ಕೆ ಬರೋದಾದ್ರೆ ಅದು ಕೂಡ ಮೇನ್ ಹೈಲೈಟ್ ಆಗಿರೋ ವಿಚಾರ. ಇಸ್ರೋಗೆ ಅಪರೂಪದ ವೈಫಲ್ಯ ಆಗಿದೆ ಅಂತ. ಉಪಗ್ರಹಗಳನ್ನು ಕಕ್ಷೆಗೆ ಸೇರಿಸಲು ವಿಫಲವಾದ ಪುಟ್ಟ ರಾಕೆಟ್ SSLV ಇನ್ನು 750 ಮಕ್ಕಳು ಸಿದ್ಧಪಡಿಸಿದ ಆಜಾದಿ ಉಪಗ್ರಹ ಸೇರಿ 2 ಉಪಗ್ರಹಗಳು ವ್ಯರ್ಥವಾಗಿದೆ ಅಂತ ಎಲ್ಲಾ ಪೇಪರ್ಸ್ ಅಲ್ಲೂ ಕೂಡ ತೆಗೆದುಕೊಂಡಿದ್ದಾರೆ. ಅಸ್ಥಿರ ಕಕ್ಷೆ ಸೇರಿದ SSLV D2 ರಾಕೆಟ್ ಅಂತ ತೆಗೆದುಕೊಂಡಿರೋದು. ಜೊತೆಗೆ ಹಾದಿ ತಪ್ಪಿದ ಆಜಾದಿ ಉಪಗ್ರಹ SSLV D1 ಉಡಾವಣೆ ವಿಫಲ ಅಂತ ಕೊಟ್ಟಿದ್ದಾರೆ. ಎಲ್ಲಾ ಸುದ್ದಿ ಪೇಪರ್ ಅಲ್ಲೂ ಕೂಡ ಆ ವಿಚಾರವನ್ನ ತೆಗೆದುಕೊಂಡಿದ್ದಾರೆ. ಅಲ್ಲಿ ಏನ್ ಆಯ್ತು ಅನ್ನೋದನ್ನು ಕೂಡ ಇಲ್ಲಿ ಕನ್ನಡ ಪೇಪರ್ದಲ್ಲಿ ಕೊಟ್ಟಿದ್ದಾರೆ. ಭಾನುವಾರ ಬೆಳಿಗ್ಗೆ 9:18ಕ್ಕೆ ಆಂಧ್ರದ ಶ್ರೀಹರಿಕೋಟದಿಂದ SSLV D1 ರಾಕೆಟ್ ಉಡಾವಣೆಯಾಯಿತು. ಬಟ್ ಅದು ವಿಫಲ ಆಯಿತು. 750 ಮಕ್ಕಳು ತಯಾರಿಸಿದ ಆಜಾದಿ ಉಪಗ್ರಹ ಇದು. ಭೂ ಸರ್ವೇಕ್ಷಣಾ ಉಪಗ್ರಹ ಹೊತ್ತಿದ್ದಂತಹ ರಾಕೆಟ್ 12 ನಿಮಿಷ ಸರಿಯಾಗಿ ಚಲಿಸಿತು. ತದಾದ ನಂತರ ತಾಂತ್ರಿಕ ದೋಷ ಉಂಟಾಯಿತು. ನಿಗದಿತ ಕಕ್ಷೆಗೆ ಉಪಗ್ರಹ ಬಿಡೋದಿಕ್ಕೆ ವಿಫಲ ಆಯಿತು ಅಂತ. ಇನ್ನು ಮತ್ತೆ ಬರ್ತೀವಿ ಅಂತ ಕೂಡ ಇಸ್ರೋ ಹೇಳಿಕೆಯನ್ನು ಕೊಟ್ಟಿದೆ. SSLV ವೈಫಲ್ಯದ ಬಗ್ಗೆ ತನಿಖೆ ನಡೆಸಿ ಕಾರಣ ಕೂಡ ಪತ್ತೆ ಹಚ್ಚೋದಕ್ಕೆ ತಜ್ಞರ ಸಮಿತಿಯನ್ನ ನೇಮಕ ಮಾಡಿದ್ದೀವಿ. ಇದರ ಮೊದಲ ಬಾರಿಗೆ ಆಗ್ತಾ ಇರೋದು. ಅದನ್ನ ಮತ್ತೆ ನಾವು ಪ್ರಯತ್ನಿಸ್ತೀವಿ. ಯಾಕಂದ್ರೆ ಎಷ್ಟೋ ಒಂದು ಕಕ್ಷೆಗಳಲ್ಲಿ ಉಡಾವಣೆ ಮಾಡಬೇಕಾದ್ರೆ ಇದೇ ರೀತಿಯಂತಹ ಘಟನೆಗಳಾಗಿದೆ. ಬಟ್ ಅದರಲ್ಲಿ ನಾವು ಯಶಸ್ಸನ್ನ ಕಂಡಿದ್ದೀವಿ ಅಂತ ತೆಗೆದುಕೊಂಡಿದ್ದಾರೆ. ಅದ್ರ ಜೊತೆಗೆ 34 ಮೀಟರ್ ಎತ್ತರಕ್ಕೆ ಹೋಗಿ ನಂತರ ವೈಫಲ್ಯ ಆಯಿತು ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಶ್ರೇಯಾ ಅಂತ ತೆಲಂಗಾಣದ ವಿದ್ಯಾರ್ಥಿನಿ, ಏನು ಅಲ್ಲಿ 750 ವಿದ್ಯಾರ್ಥಿನಿಯರಿದ್ರು, ಅದರಲ್ಲಿ ಒಬ್ರು ಇದನ್ನ ನಿರ್ಮಾಣ ಮಾಡಿದ್ದು. ಅದರಲ್ಲೂ ಕೂಡ ಹೆಚ್ಚಾಗಿ ಇದು ಹೆಣ್ಣು ಮಕ್ಕಳಿಂದಲೇ 750 ಹೆಣ್ಣು ಮಕ್ಕಳಿಂದ ನಿರ್ಮಾಣ ಆದಂತಹ ಆಜಾದಿ ಸ್ಕ್ಯಾಟ್ ಆಗಿದೆ ಇದು. ಇನ್ನು SSLV ಲಾಂಚ್ ನಲ್ಲಿ ನಮ್ಮ ಶಾಲೆಯ 3 ಗುಂಪುಗಳು ಭಾಗವಹಿಸಿದ್ವು. ನಮಗೆ ಅವಕಾಶ ಸಿಕ್ಕಿದ್ದಕ್ಕೆ ತುಂಬಾ ಸಂತೋಷ ಆಗಿದೆ. ಬಟ್ ಇಲ್ಲಿಗೆ ಬಿಡಲ್ಲ, ಇದನ್ನ ಮತ್ತೊಮ್ಮೆ ನಾವು ಪ್ರಯತ್ನಿಸ್ತೀವಿ ಅಂತ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಹಾದಿ ತಪ್ಪಿದ ಆಜಾದಿ ಉಪಗ್ರಹ ಅಂತ ಕೊಟ್ಟಿರೋದು. ಸೆನ್ಸಾರ್ ಸಮಸ್ಯೆಯ ಕಾರಣವನ್ನ ಇಲ್ಲಿ ಇಸ್ರೋ ನೀಡಿದೆ ಅಂತ. ಹಾಗಾಗಿ ನಿರ್ದಿಷ್ಟ ಕಕ್ಷೆಗೆ ಉಪಗ್ರಹವನ್ನ ಸೇರಿಸೋದಕ್ಕೆ ಸಾಧ್ಯ ಆಗಿಲ್ಲ. ಅನ್ಯ ನೆಲವನ್ನ ತಲುಪಿಸಿದೀವಿ, ಅವುಗಳಿಂದ ಏನು ಪ್ರಯೋಜನ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ತಪ್ಪನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಮತ್ತೊಮ್ಮೆ SSLV ಹೊಸ ಉಪಗ್ರಹ ಉಡಾವಣೆ ಮಾಡ್ತೀವಿ ಅನ್ನುವಂಥದ್ದನ್ನ ಕೊಟ್ಟಿರೋದು. ಇದು ಎಲ್ಲಾ ದಿನಪತ್ರಿಕೆಗಳಲ್ಲೂ ಕೊಟ್ಟಿರುವಂತಹ ವಿಚಾರ ಆಗಿದೆ ಸರ್. ಪ್ರಮುಖವಾಗಿ ಪ್ರಜಾವಾಣಿಯಲ್ಲಿ ಕೂಡ ಒಂದು ವಿಚಾರವನ್ನು ಕೊಟ್ಟಿರ್ತಕ್ಕಂಥದ್ದು ಮುಖಪುಟದಲ್ಲಿ ಅನ್ಯ ಕಕ್ಷೆ ಸೇರಿದ ಇಸ್ರೋ ಉಪಗ್ರಹಗಳು ಅನ್ನೋದು ಒಂದು. ಎರಡನೇದು ಸಂಯುಕ್ತ ಕರ್ನಾಟಕದಲ್ಲಿ SSLV ರಾಕೆಟ್ ಟುಸ್ ಅಂತಕ್ಕಂಥ ಒಂದು ವಿಚಾರವನ್ನು ಕೊಟ್ಟಿದ್ದಾರೆ. ಉದಯವಾಣಿಯಲ್ಲಿ SSLV ಇಸ್ರೋಗೆ ಹಿನ್ನಡೆ. ಅಂದ್ರೆ ಪ್ರಮುಖವಾಗಿ SSLV D1 ಇದೇನು ಮಿನಿ ಉಪಗ್ರಹಗಳು, ಈ ಉಪಗ್ರಹಗಳನ್ನ ಕಕ್ಷೆಗೆ ಸೇರಿಸುವಲ್ಲಿ SSLV ವಿಫಲವಾಗಿದೆ. ಹೀಗಾಗಿ ನಾವು ಮತ್ತೆ ಇದನ್ನು ಇಲ್ಲಿಗೆ ಬಿಡೋದಿಲ್ಲ. SSLV D1 ಕಕ್ಷೆ ಸೇರಲು ವಿಫಲವಾಗಿರ್ಬೋದು, ಆದರೆ ನಾವು ಸದ್ಯದಲ್ಲೇ D2 ಜೊತೆಗೆ ನಾವು ವಾಪಸ್ ಬರ್ತೀವಿ ಅನ್ನೋ ವಿಚಾರ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಅಂದರೆ ಸಣ್ಣ ಪುಟ್ಟ ಒಂದು ಉಪಗ್ರಹಗಳನ್ನ ಕಕ್ಷೆಗೆ ಸೇರ್ತಕ್ಕಂಥದ್ದು ಅದು ತಂತ್ರಜ್ಞಾನ, ವಿಜ್ಞಾನ, ಸಾಕಷ್ಟು ಸಂಶೋಧನೆ ವಿಚಾರದಲ್ಲಿ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಆದರೆ ಪ್ರಮುಖವಾಗಿ ಇಲ್ಲಿ ಏನೇ ಆಗಲಿ, ಅದು ಇಸ್ರೋ ಎಷ್ಟೇ ಎಡವಟ್ ಆಗಿದ್ರು ಕೂಡ, ಎಷ್ಟೋ ಫೇಲ್ ಆಗಿದ್ರು ಕೂಡ, ಮುಂಬರ್ತಕ್ಕಂಥ ದಿನಗಳಲ್ಲಿ ಮತ್ತೆ ಇಸ್ರೋ ಈ ಪ್ರಯತ್ನವನ್ನು ಮುಂದುವರಿಸಲಿ, ಮತ್ತೆ ಇಸ್ರೋಗೆ ಸಕ್ಸಸ್ ಸಿಗಲಿ ಅನ್ನೋದು ನಮ್ಮ ಆಶಯ. ಪವಿತ್ರ. ಓಕೆ, ಇನ್ನು ಮಹಾರಾಷ್ಟ್ರ ಸಂಪುಟ ಸದ್ಯದಲ್ಲೇ ವಿಸ್ತರಣೆ ಅಂತ ಕೊಟ್ಟಿದ್ದಾರೆ. ಫಡ್ನವೀಸ್ಗೆ ಗೃಹ ಸಿಗತ್ತೆ ಅನ್ನೋದನ್ನು ಕೂಡ ಇಲ್ಲಿ ಕ್ವೆಶ್ಚನ್ ಮಾರ್ಕ್ ಆಗಿ ತಗೊಂಡಿದ್ದಾರೆ. ಯಾಕಂದ್ರೆ ಈಗಾಗಲೇ DCM ಮತ್ತೆ CM ಮಾತ್ರ ಇರೋದು ಮಹಾರಾಷ್ಟ್ರದಲ್ಲಿ, ಆದರೆ ಸಚಿವ ಸಂಪುಟ ಆಗಿರ್ಬೋದು ಯಾವುದು ಕೂಡ ಆಗಿಲ್ಲ. ಹಾಗಾಗಿ ಏಕನಾಥ ಶಿಂದೆ ಸಂಪುಟದಲ್ಲಿ ಉಪಮುಖ್ಯಮಂತ್ರಿ ಆಗಿರುವ BJPಯ ದೇವೇಂದ್ರ ಫಡ್ನವೀಸ್ ಅವರಿಗೆ ಮುಂಬರುವ ದಿನದಲ್ಲಿ ಗೃಹ ಖಾತೆ ಕೊಡ್ಲಾಗತ್ತೆ ಅನ್ನುವಂತಹ ವಿಚಾರಗಳು ಕೇಳಿ ಬರ್ತಾ ಇದೆ. ಆದಷ್ಟು ಬೇಗ ಈ ಒಂದು ವಿಸ್ತರಣೆ ಆಗ್ಲಿ ಅನ್ನೋದು ಎಲ್ಲರೂ ಕೂಡ ಹೇಳ್ತಾ ಇರುವಂತಹ ವಿಚಾರ. ಅದ್ರ
ಜೊತೆಗೆ ಸಾಕಷ್ಟು ವಿಚಾರಗಳು ಕೂಡ ಇವತ್ತಿನ ದಿನಪತ್ರಿಕೆಗಳಲ್ಲಿ ಇತ್ತು. ನೋಡಿದ್ವಿ ಸರ್, ಇವತ್ತು ಕೂಡ ಸಾಕಷ್ಟು ವಿಚಾರಗಳು ಎಲ್ಲಾ ದಿನಪತ್ರಿಕೆಗಳಲ್ಲೂ ತೆಗೆದುಕೊಂಡಿರೋದು. ರಾಜ್ಯದಲ್ಲಿ ಮಳೆಯ ವಿಚಾರ ಆಗಿರಬಹುದು, ಇಸ್ರೋ ವಿಚಾರ ಆಗಿರಬಹುದು, ಎಲ್ಲಾ ವಿಚಾರಕ್ಕೂ ಕೂಡ ಇಲ್ಲಿ ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದಾರೆ ಅಂತ. ಥ್ಯಾಂಕ್ ಯು ಸರ್. ಎಸ್, ನೋಡಿದ್ರಲ್ಲ, ಇದಾಗಿತ್ತು ಈ ಹೊತ್ತಿನ ನ್ಯೂಸ್ ಅಂಡ್ ವ್ಯೂಸ್. ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಧ್ವನಿ.